ರಾಮಾಂಜನಿ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಶ್ರೀ ಸಾಯಿ ಕೈಲಾಸ ಗವರ್ಮೆಂಟ್. ನಮ್ಮ ಸಂಸ್ಥೆಯಲ್ಲಿ 2 ಸ್ಟ್ರೀಮ್ ಇದೆ, ಒಂದು ಕಾಮರ್ಸ್ ಮತ್ತೊಂದು ಸೈನ್ಸ್. ನಮ್ಮ ಲಾಸ್ಟ್ ಇಯರ್ ರಿಸಲ್ಟಲ್ಲಿ 123 ಜನರಲ್ಲಿ 114 ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ 56 ಜನ ಮೋರ್ ದೆನ್ 81% ತಗೊಂಡಿದ್ದಾರೆ. ನಮ್ಗೆ ಒಳ್ಳೆ ರಿಸಲ್ಟ್ ಇದೆ, ಟಾಪರು ಚೆನ್ನಾಗಿದ್ದಾರೆ. ಆಮೇಲೆ ನಮ್ಮ ಒಳ್ಳೆ ಟೀಚಿಂಗ್ ಸ್ಟಾಫ್ ಇದೆ. ಆಮೇಲೆ ನಾವು ಹೆಣ್ಮಕ್ಳ ಶಾಲೆ ಆದ್ದರಿಂದ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ ನಾವು ಬಡ ಮಕ್ಕಳಿಗೆ ಮೊದಲು ಆದ್ಯತೆ ಕೊಡ್ತೀವಿ. ನಾವು ಅಡ್ಮಿಷನ್ ಕೊಡಬೇಕಾದ್ರೆ ಯಾವುದೇ ರೀತಿಯ ಪರ್ಸೆಂಟೇಜ್ ಫಿಕ್ಸ್ ಮಾಡೋದಿಲ್ಲ, ಎಷ್ಟು ಪಾಸಾಗಿ ಬಂದರೂ ಕೊಡ್ತೀವಿ ನಾವು. ನಮ್ಮದು ಅನ್ಎಡೆಡ್ ಕಾಲೇಜು, ನಮಗೆ ಯಾವುದೇ ಕಾರಣ ಗೌರ್ಮೆಂಟಿಂದ ಗ್ರ್ಯಾಂಟ್ ಸಿಗೋದಿಲ್ಲ. ಆಮೇಲೆ ನಮ್ಮ ಫೀಸು ಇಡೀ ರಾಜೇಂದ್ರನಗರ ಏರಿಯಾದಲ್ಲಿ ಅತ್ಯಂತ ಕಡಿಮೆ ಫೀಸ್ ಇದೆ. ಹಾಗಂದ್ರೆ ನಾವು ಕ್ವಾಲಿಟಿಯಲ್ಲಿ ಸ್ಯಾಕ್ರಿಫೈಸ್ ಆಗೋದಿಲ್ಲ. ನಮ್ಮ ರಿಸಲ್ಟ್ ಯಾವಾಗಲೂ ನಾವು ಓವರಾಲ್ ಡೆವಲಪ್ಮೆಂಟ್ ಕೊಡ್ತೀವಿ ಮಕ್ಕಳಿಗೆ. ನಮ್ಮ ಧಾರ್ಮಿಕ ನಂಬಿಕೆ ಆಧಾರದ ಮೇಲೆ ಅದು ಕೊಡ್ತೀವಿ. ನಾವು ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೀವಿ. ನಮ್ಮ ಮ್ಯಾನೇಜ್ಮೆಂಟ್ ಉದ್ದೇಶ ಏನಂದರೆ ಹೆಣ್ಮಕ್ಕಳನ್ನು ಸ್ವಾವಲಂಬನೆ ಮಾಡಬೇಕಂತೇಳಿ ಮುಖ್ಯ ಉದ್ದೇಶ. ಆ ಕಾರಣ ನಾವು ಹೆಣ್ಮಕ್ಳಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ, ಕಡಿಮೆ ಫೀಸಲ್ಲಿ ಚಾರ್ಜ್ ಮಾಡ್ತೀವಿ, ಒಳ್ಳೆ ಎಜುಕೇಷನ್ ಕೊಡ್ತೀವಿ, ಒಳ್ಳೆ ಸಂಸ್ಕೃತಿಯನ್ನು ಕೊಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಟೀಚರ್ ಎಲ್ಲ ಡೆಡಿಕೇಟ್ ಟೀಚರ್ಸ್ ಇದ್ದಾರೆ. ನಾನು ನಮ್ಮ ಟೀಚರ್ ಪರವಾಗಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಗೆ ಬಯಸ್ತೀನಿ. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್ ನಿಮ್ಮ ಕಾಲೇಜಲ್ಲಿ? PUC ಇಂದ ಹಿಡಿದು ಅಪ್ ಟು ಡಿಗ್ರಿ ಹೆಣ್ಮಕ್ಳಲ್ಲಿ ಬರೀ ಹೆಣ್ಮಕ್ಳು ಆದ್ದರಿಂದ ಸುಮಾರು 650 ಮಕ್ಕಳು ಇದ್ದಾರೆ. ಇದೆ BCom ರೆಗ್ಯುಲರ್ ಇದೆ, BCom ಡೇಟಾ ಅನಾಲಿಟಿಕ್ ಅಂತ ಇದೀವಿ, ಹೊಸ ತಗೊಂಡಿದ್ದೀವಿ ಸರಿ. BCA ಇದೆ. ಆಮೇಲೆ ಎಲ್ಲ ಹೆಣ್ಮಕ್ಳೇ ಇದ್ದಾರೆ. ಅವ್ರು ನಮ್ಮಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿ ಒಂದು ಕಾಸ್ ಆಫ್ ಎಜುಕೇಷನ್ ಬರ್ತಾರೆ. ಅವರು ಇಲ್ಲಿ ಬರ್ತಕ್ಕಂಥ ಒಂದು ಪ್ಯಾಷನ್ ಟೀಚ್ ಮಾಡಬೇಕು ಅಂತ ಬರ್ತಾರೆ. ಯಾಕೆಂದರೆ ನಮ್ಮ ಸಂಬಳ ಅಲ್ಲಿ ಮುಖ್ಯ ಇಲ್ಲ. ನಮ್ಗೆ ಬರ್ತಕ್ಕಂಥದ್ದು ನಮ್ಮ ಉಪಾಧ್ಯಾಯರು, ನನ್ನ ಸಹಪಾಠಿಗಳಿಗೆ ಒಂದು ಟೀಮಾಗಿ ವರ್ಕ್ ಮಾಡ್ತೀವಿ ನಾವು 35% ತಗೊಂಡವ್ರನ್ನು 95-90 ಮಾರ್ಕ್ ಕಳಿಸ್ತೀವಿ. ನಮ್ಮ ಫೌಂಡರು ಶ್ರೀ ವೈ ರಾಮಚಂದ್ರ ಅವರು ಮೇಯರ್ ಆಗಿದ್ದರು. ನಿಜಲಿಂಗಪ್ಪ ಇದರಲ್ಲಿ ಕ್ಯಾಬಿನೆಟಲ್ಲಿ ಮಂತ್ರಿಗಳಾಗಿದ್ದವರು. ಆಮೇಲೆ ಸುಮಾರು 20 ವರ್ಷಗಳ ಹೆಚ್ಚು ಕಾಲ BMS ಬೆಂಗಳೂರಿನ BMS ಸಂಸ್ಥೆ ಅಧ್ಯಕ್ಷರಾಗಿದ್ದರು. ಅವ್ರ ಉದ್ದೇಶ ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೆಣ್ಣು ಮಕ್ಕಳನ್ನು ಸ್ವಾವಲಂಬನೆ ಮಾಡಬೇಕು, ಉದ್ದೇಶಕ್ಕೋಸ್ಕರ ಸಹಾಯಕರನ್ನು ತೆಗೆದು ಅವರ ಕನಸಿನ ಕೂಸು ಇವತ್ತು. ಆ್ಯಕ್ಚುಲಿ ನಮ್ಮ ಕಾಲೇಜ್ ಪ್ರಾರಂಭವಾಗಿದ್ದು 1987ರಲ್ಲಿ. ಅಲ್ಲಿ ಕೇವಲ 30 ಮಕ್ಕಳಿದ್ದಂಥವ್ರು ಇವತ್ತು ಡಿಗ್ರಿ PUC 1000 ಮಕ್ಕಳು ಮತ್ತು ಹೆಚ್ಚು ಕಡಿಮೆ 1000 ಮಕ್ಕಳು. ಆಮೇಲೆ ಸ್ಕೂಲಲ್ಲೂ ಇದೆ, ಸ್ಕೂಲ್ ಎಲ್ಲ ಒಟ್ಟು ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ 1000 ಜನ ಮಕ್ಕಳಿದ್ದಾರೆ. ಎಲ್ಲರಿಗೂ ಯಾವುದೇ ರೀತಿಯ ಪರ್ಸೆಂಟೇಜ್ ನಾವು ಅಡ್ಮಿಷನ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.